ಬಂಟ್ವಾಳ ತಾಲೂಕಿನ ಕರಿಂಗಾಣ ಅಮಟೂರು ದೇವಮಾತಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಜ್ಞಾನ ಮಾದರಿಯ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪಾಠ ಪ್ರವಚನದಲ್ಲಿ ಬ್ಯುಸಿಯಾಗುತ್ತಿದ್ದ ವಿದ್ಯಾರ್ಥಿಗಳು ಒಂದು ದಿನ ವಿವಿಧ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗಿಯಾಗಿ ತಮ್ಮ ಪ್ರತಿಭೆಯನ್ನು ತೋರಿಸಿದರು. ಬಂಟ್ವಾಳ ತಾಲೂಕಿನ ಕರಿಂಗಾಣ ಅಮಟೂರು ದೇವಮಾತಾ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕರ ಸಹಕಾರದಲ್ಲಿ ವಿಜ್ಞಾನ ಮಾದರಿ ಪ್ರದರ್ಶನ, ಆಹಾರ ಮೇಳ, ವಿಜ್ಞಾನ ಮಾದರಿ ತಯಾರಿಕೆ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಶಾಲಾ ಮೈದಾನದ ಒಂದು ಬದಿಯಲ್ಲಿ ವಿದ್ಯಾರ್ಥಿಗಳು ಆಹಾರ ಮೇಳವನ್ನು ಆಯೋಜಿಸಿದ್ದರು. ವಿದ್ಯಾರ್ಥಿಗಳು ತಾವೇ ತಯಾರಿಸಿದ ವಿವಿಧ ಬಗೆಯ ತಿಂಡಿ ತಿನಿಸುಗಳ ಸ್ಟಾಲ್ಗಳನ್ನು ಇಟ್ಟಿದ್ದರು. ವಿವಿಧ ಮಾದರಿಯ ಜ್ಯೂಸ್ ಮತ್ತು ಹೀಗೆ ಹಲವು ಆಹಾರ ಪದಾರ್ಥಗಳು ಗಮನ ಸೆಳೆದಿದೆ. ತರಗತಿ ಕೊಠಡಿಯಲ್ಲಿ ಹಳೆ ಕಾಲದ ಪಾರಂಪರಿಕ ವಿವಿಧ ವಸ್ತುಗಳನ್ನು ಪ್ರಾಯೋಗಿಕವಾಗಿ ಇರಿಸಲಾಗಿತ್ತು. ವೆಂಕಟರಮಣ ಆಚಾರ್ಯ ಬೋಳಂತೂರು ಹಳೆಯ ಕಾಲದ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ವಸ್ತುಗಳ ಸಂಗ್ರಹ ಕೂಡ ಇಲ್ಲಿ ಪ್ರದರ್ಶನಗೊಂಡಿದೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಲ್ಲಡ್ಕ ಮ್ಯೂಸಿಯಂನ ಯಾಸಿರ್ ಕಲ್ಲಡ್ಕ ಅವರ ಹಳೆಯ ಕಾಲದ ನಾಣ್ಯಗಳ ನೋಟು ಪ್ರದರ್ಶನ ಕೂಡ ಇಲ್ಲಿ ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳ ಹೆತ್ತವರಿಗೆ, ಶಾಲಾ ಆಡಳಿತ ಮಂಡಳಿಯವರಿಗೆ ವೀಕ್ಷಿಸಲು ಮುಕ್ತ ಅವಕಾಶ ನೀಡಲಾಗಿದ್ದು, ವಿದ್ಯಾರ್ಥಿಗಳು ತಾವು ತಯಾರು ಮಾಡಿದ ವಸ್ತುಗಳ ಬಗ್ಗೆ ಮಾಹಿತಿ ನೀಡಿದರು. ವಿದ್ಯಾರ್ಥಿಗಳ ಪ್ರತಿಭೆಗಳ ಬಗ್ಗೆ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇದು ಹೇಗೆ ಯೂಸ್ ಆಗ್ತದೆ? ಮಳೆಗಾಲದಲ್ಲಿ ಗುಡುಗು ಮಿಂಚು ಬರುವಾಗ ಇದಕ್ಕೆ ಬೆಂಕಿ ತಾಗಿ ದನಕರುಳ ಸತ್ತದುಂಟು ನಮ್ಮ ವಿಲೇಜ್ ಅಲ್ಲೆಲ್ಲ. ಅವಾಗ ಇದು ಹೇಗೆ ಯೂಸ್ ಆಗ್ತದೆ ಅಂದ್ರೆ, ಇದು ದನಕರೆಲ್ಲ ಕಟ್ಟಿಡ್ತಾರೆ. ಇದು ಕಟ್ಟಿರುವಾಗ ಇದು ಬಂದು ಲಾಕ್ ಆಗ್ತದೆ. ಇವರು ಗೇಟ್ ಅಲ್ಲಿ ಹಾಕ್ತಾರೆ. ಮತ್ತೆ ಮನೆಯಲ್ಲಿ ಇದ್ರೆ ಅವರಿಗೆ ಬೆಂಕಿ ತಾರೆ ಗೊತ್ತಾಗುದಿಲ್ಲ. ಅವಾಗ ಅದಕ್ಕೆ ಇದು ಸ್ಮಾರ್ಟ್ ಶೆಡ್ ಅಂತ, ಇದು ಇದರ ಒಂದು ಸ್ವಿಚ್ ಅಂದ್ರೆ ಇದು ವರ್ಕಿಂಗ್ ಆಗ್ತದೆ. ಅವಾಗ ಇದು ಮಳೆಗಳಿಗೆ ಇವಾಗ ಬೀಳ್ದ್ರೆ ಗುಡುಗೆಲ್ಲ ಬಿದ್ದು ಬೆಂಕಿ ತಾಗಿದ್ರೆ ಆಕ್ಚುಲಿ ಇಲ್ಲಿ ಬೆಂಕಿ ತಾಗ್ತದೆ. ಅವಾಗ ಎಲ್ಲ ಓಪನ್ ಆಗ್ತದೆ, ದನಕರೆಲ್ಲ ಓಡೋಗ್ಬೋದು. ಕಟ್ಟಿರುವಾಗ ಬೇರೆ ಕಡೆ ಎಲ್ಲ ಕಟ್ಟಿರುವಾಗ ಇದು ಗುಡುಗು ಇಲ್ಲಿ ಅಂತ ಗುಡುಗು ಬಿದ್ದು ಬೆಂಕಿ ತಾಗಿದ್ರೆ ದನಕರು ಸತ್ತು ಹೋಗ್ತದೆ. ಹಾಗೆ ಅವಾಗ ಈ ಪ್ರಾಜೆಕ್ಟ್ ಯೂಸ್ ಆಗ್ತದೆ. ನಮ್ಮ ಮಾಡಲ್ ಅಂದ್ರೆ ಫೈರ್ ಫೈಟಿಂಗ್ ರೋಬೋಟ್. ಯಾವಾಗ ಫೈರ್ ಎಲ್ಲಿಯಾದ್ರೂ ಕಾಣಿದ್ರೆ ಇದು ಮನುಷ್ಯರ ಬದಲು ಇದೇ ಹೋಗಿ ಫೈರ್ ಫೈಟ್ ಮಾಡ್ತದೆ. ನೀರು ಸ್ಪ್ರೇ ಮಾಡ್ತದೆ ಫೈರ್ ಇದ್ದ ಜಾಗದಲ್ಲಿ. ಇದು ಅದರ ಅಷ್ಟೇ. ಇಲ್ಲಿ ನಾವು ಆರ್ಡಿನೋ ಎಂದು ಬ್ರೈನ್ ಯೂಸ್ ಮಾಡಿದ್ದೀವಿ. ಇದು ಇದರ ಬ್ರೈನ್ ಆಗಿ ಕಂಟ್ರೋಲ್ ಮಾಡ್ತದೆ. ಇದು ಫುಲ್ ಕಂಟ್ರೋಲಿಂಗ್ ಅದರಲ್ಲಿ ಆಗ್ತದೆ. This is the gas leakage detection device. This is the gas sensor, switch, battery, PCB circuit board, and this is the buzzer. This model is to save the lives of many people. We will take this as a gas. When the switch is on, if I light this and I blow and I keep near the gas sensor, it produces sound so that we can understand there is the gas leak and we can save many people of lives. ಫಾರ್ಮಿಂಗ್ ಅಂತ ಈಗ ವೆಲ್ ಇಂದ ನಾವು ಇದಕ್ಕೆ ಹಾಕಿದ್ರೆ ವಾಟರ್ ಅಂದ್ರೆ ಆಟೋಮೆಟಿಕ್ಲಿ ಟ್ಯಾಂಕಿಗೆ ಬಂದು ಟ್ಯಾಂಕಿಂದ ಗೇಟ್ ಹೋಲ್ ಇಂದ ಗಿಡಗಳಿಗೆ ಬರ್ತದೆ. ಆ ಗಿಡಗಳಿಂದ ಡ್ರಿಪ್ ಸಿಸ್ಟಮ್ಗೆ ಗಿಡಕ್ಕೆ ಹೋಗ್ತದೆ ಅದು ನೀರು. Hello sir, this is Smart City. Use the Internet of the Things to connect devices and collect data. Data is then used to improve the data, for example, infrastructure, water supply, or other things like. ಮೀಡಿಯಂ ಸ್ಕೂಲ್ ಇಲ್ಲಿ ನಾವು ಇವತ್ತು ಯುರೇಕಾ ಎಕ್ಸಿಬಿಷನ್ ಡೇ ಅನ್ನು ನಾವು ಆರ್ಗನೈಸ್ ಮಾಡಿದ್ದೀವಿ. ಯುರೇಕಾ ಅಂದ್ರೆ ನಾನು ಏನು ಕಂಡುಹಿಡಿದಿದ್ದೇವೆ ಇಲ್ಲಿ ಮಕ್ಕಳು ಇವತ್ತು ಮೊದಲನೇದಾಗಿ ನಾವು ಸೈನ್ಸ್ ಮಾಡೆಲ್ ಕಾಂಪಿಟೇಷನ್ ಎಲ್ಲ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ. ಮತ್ತೆ ಇಲ್ಲಿ ಆರ್ಟ್ ಅಂಡ್ ಕ್ರಾಫ್ಟ್ ಮಕ್ಕಳೇ ಇದನ್ನು ಸುಮಾರು 1 ತಿಂಗಳಿನಿಂದ ಎಲ್ಲಾ ರೀತಿಯ ತಯಾರಿಯನ್ನು ನಡೆಸಿ ಇಲ್ಲಿ ಮಕ್ಕಳು ಎಲ್ಲ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಟ್ರೆಡಿಷನಲ್ ಕಿಚನ್ ಐಟಮ್ಸ್, ಅಗ್ರಿಕಲ್ಚರಲ್ ಐಟಮ್ಸ್ ಅಂದ್ರೆ ನಾವು ಅಡಿಗೆ ಕೋಣೆಯಲ್ಲಿ ಉಪಯೋಗಿಸುವ ಪ್ರಾಚೀನ ವಸ್ತುಗಳು, ಮತ್ತೆ
ನಮ್ಮ ಕೃಷಿಗಳಲ್ಲಿ ಉಪಯೋಗಿಸುವ ಪ್ರಾಚೀನ ವಸ್ತುಗಳು, ಮಕ್ಕಳು ಈ ದಿನಗಳಲ್ಲಿ ಇದರ ಮಹತ್ವವನ್ನು ತಿಳಿಬೇಕಂತ ನಾವು ಆರ್ಗನೈಸ್ ಮಾಡಿದ್ದೇವೆ. ಈ ಸಂದರ್ಭ ಶಾಲಾ ಸಂಚಾಲಕ ಅನಿಲ್ ಕ್ಯಾನೆಟ್ ರೆಬೆಲ್ಲೋ ಅಧ್ಯಕ್ಷತೆ ವಹಿಸಿದ್ದರು. ಕಲ್ಲಡ್ಕ ಮ್ಯೂಸಿಯಂನ ಮುಖ್ಯಸ್ಥ ಯಾಸಿರ್ ಕಲ್ಲಡ್ಕ, ಮೊಗರ್ನಾಡ್ ಚರ್ಚ್ನ ಉಪಾಧ್ಯಕ್ಷ ಸಂತೋಷ್ ಡಿಸೋಜಾ, ದೇವಮಾತಾ ಶಾಲಾ PTA ಉಪಾಧ್ಯಕ್ಷ ಜನಾರ್ದನ್ ಕೆವಿ, ಸೇಂಟ್ ಆಂಥೋನಿ ಶಾಲಾ ಮುಖ್ಯ ಶಿಕ್ಷಕ ಅನ್ನಿ ಡಿಸೋಜಾ, ದೇವಮಾತಾ ಶಾಲೆಯ ಮೆಲ್ವಿನ್ ಡಿಸೋಜಾ ಉಪಸ್ಥಿತರಿದ್ದರು. ಮೊಹಮ್ಮದ್ ಆಲಿ, V4 ನ್ಯೂಸ್, ವಿಟ್ಲ.